ಶ್ರೀಮಾತ್ರೇ ನಮಃ. ವಶಿನ್ಯಾದಿ ವಾಗ್ದೇವತೆಗಳು ಅನುಗ್ರಹಿಸಿದಂತಹ ಅಮ್ಮನವರ ಲಲಿತಾ ಸಹಸ್ರನಾಮ ಸ್ತೋತ್ರ ಒಂದು ಮಹಾವಿದ್ಯೆ. ಒಂದು ಕಡೆ ಸ್ತೋತ್ರವಾಗಿ ಕಾಣಿಸ್ತಾ ಒಂದು ಶಾಸ್ತ್ರವಾಗಿ ಇದೆ ಅದು ಅಂತ ಪ್ರಸ್ತಾವನೆ ಮಾಡ್ತಾ ಇದನ್ನ ಹಯಗ್ರೀವ ಸ್ವಾಮಿ ಅಗಸ್ತ್ಯ ಮಹರ್ಷಿಗೆ ಉಪದೇಶ ಮಾಡ್ತಿದ್ದಾರೆ. ಇದು ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಲ್ಪಟ್ಟಿರುವ ಅಂಶ. ಮುಖ್ಯವಾಗಿ ಲಲಿತಾ ಸಹಸ್ರನಾಮವನ್ನ ಪೂರ್ತಿಯಾಗಿ ಸೇರಿಸ್ಕೊಂಡ್ರೆ ಇದಕ್ಕೆ ಮಂತ್ರಪರವಾಗಿ ಹೆಸರು ಹೇಳ್ಬೇಕು ಅಂದ್ರೆ ಮಾಲಾ ಮಂತ್ರ ಅಂತ ಹೇಳ್ಬೇಕು. ಮಾಲಾ ಮಂತ್ರ, ಮಾಲೆ ಅಂದ್ರೇನೆ ವರಸೆ. ಮಾಲಾ ಅಂತ ಯಾವುದನ್ನ ಹೇಳ್ತೀವಿ ಅಂತ ಮಂತ್ರಶಾಸ್ತ್ರದಲ್ಲಿ ನಿರ್ವಚನ ಇದೆ. ಮಂತ್ರ ಏಕಾಕ್ಷರ ಪಿಂಡಾಹ ಕರ್ತರ್ಯೋದ್ವೆಕ್ಷರ ಮತಾಹ ವರ್ಣತ್ರಯಂ ಸಮಾರಭ್ಯ ನವರ್ಣಾವಧಿ ಬೀಜಕಾಹ. ಒಂದು ಅಕ್ಷರವನ್ನ ಹೊಂದಿದ ಮಂತ್ರವನ್ನ ಪಿಂಡ ಮಂತ್ರ ಅಂತ ಹೇಳ್ತಾರೆ. 2 ಅಕ್ಷರಗಳನ್ನ ಕೂಡಿದ ಮಂತ್ರಕ್ಕೆ ಕರ್ತರಿ ಮಂತ್ರ ಅಂತ ಹೇಳ್ಬೇಕು. 3ರಿಂದ 9 ಅಕ್ಷರಗಳಿರುವ ಮಂತ್ರಗಳನ್ನ ಬೀಜ ಮಂತ್ರಗಳು ಅಂತ ಕರೀತಾರೆ. 10ರಿಂದ 20 ಅಕ್ಷರಗಳವರೆಗೂ ಇರುವ ಮಂತ್ರವನ್ನ ಮಹಾಮಂತ್ರ ಅಂತ ಕರೀತಾರೆ. ಅದಕ್ಕಿಂತ ಹೆಚ್ಚು ಇರುವವೆಲ್ಲ ಮಾಲಾ ಮಂತ್ರಗಳು ಅಂತ ವ್ಯವಹಾರ ಇಲ್ಲಿ. ಹಾಗಾದ್ರೆ ಈ ಲೆಕ್ಕದಲ್ಲಿ ನೋಡಿದ್ರೆ ಬಾಲಾ ಮಂತ್ರವನ್ನ ಬೀಜ ಮಂತ್ರ ಅಂತ ಹೇಳ್ಬೇಕು. ಇನ್ನು ಏಕಾಕ್ಷರ ಮಂತ್ರಗಳು ತುಂಬಾ ಇದಾವೆ. ಅವೆಲ್ಲ ಪಿಂಡ ಮಂತ್ರಗಳು. ಗಣಪತಿ ಮಂತ್ರ ಇದೆ, ಹಾಗೆ ಕೆಲವು ಶಕ್ತಿ ಮಂತ್ರಗಳು ಕೂಡ ಏಕಾಕ್ಷರ ಮಂತ್ರಗಳಿವೆ. ಇನ್ನು ನವಾರ್ಣ ಮಂತ್ರಗಳು ಅಂದ್ರೆ ಬಾಲಾ ಮಂತ್ರ, ಚಂಡಿ ಮಂತ್ರ ಇವುಗಳೆಲ್ಲ ಬೀಜ ಮಂತ್ರಗಳು ಅಂತ ಕರಿಬಹುದು. ಪಂಚದಶಿ ಮೊದಲಾದವೆಲ್ಲ ಮಹಾಮಂತ್ರಗಳು. ಈಗ ಈ ಪ್ರಕಾರವಾಗಿ ನೋಡಿದ್ರೆ ಲಲಿತಾ ಸಹಸ್ರನಾಮ ಮಾಲಾ ಮಂತ್ರ. ಯಾಕೆಂದ್ರೆ ಇದು ತುಂಬಾ ಅಧಿಕ ಸಂಖ್ಯೆಯಲ್ಲಿ ಇರುವಂತವು. ಒಟ್ಟಾಗಿ ನಾವು ಒಂದೊಂದು ಪಾದಗಳನ್ನು ಪರಿಶೀಲನೆ ಮಾಡಿದ್ರೆ ಒಂದೊಂದು ಪಾದದಲ್ಲೂ 16 ಅಕ್ಷರಗಳಿರುತ್ತೆ. ಲಲಿತಾ ಸಹಸ್ರನಾಮ ಸ್ತೋತ್ರ ಅನುಷ್ಟುಪ್ ಛಂದಸ್ಸಿನಲ್ಲಿ ರಚನೆಯಾಗಿದೆ. ಅನುಷ್ಟುಪ್ ಛಂದಸ್ಸು ವೈದಿಕ ಛಂದಸ್ಸು. ಮೊಟ್ಟ ಮೊದಲನೇ ಕಾವ್ಯದಲ್ಲಿ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿ ಅನುಷ್ಟುಪ್ ಛಂದಸ್ಸನ್ನೇ ಉಪಯೋಗಿಸಿಕೊಂಡಿದ್ದಾರೆ. ಮತ್ತೆ ವ್ಯಾಸ ಮಹರ್ಷಿಗಳು ಕೂಡ ಪುರಾಣಗಳನ್ನ ಆ ಪದ್ಧತಿಯಲ್ಲೇ ಅನುಸಾರ ಮಾಡಿದ್ದಾರೆ. ಕೆಲವು ಪ್ರತ್ಯೇಕ ಛಂದಸ್ಸುಗಳನ್ನ ಉಪಯೋಗಿಸಿದ್ರು ಅನುಷ್ಟುಪ್ ಛಂದಸ್ಸಿಗೆ ತುಂಬಾ ಪ್ರಾಧಾನ್ಯವನ್ನ ಕೊಟ್ಟಿದ್ದಾರೆ. ಅನುಷ್ಟುಪ್ಪು ವೈದಿಕ ಛಂದಸ್ಸು. ಅದರಲ್ಲೊಂದು ಪರಿಪೂರ್ಣವಾದ ಶಕ್ತಿ ಅಡಗಿದೆ. ಆ ಮಾತಿಗೆ ಬಂದ್ರೆ ಗಾಯತ್ರಿ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ್ರೆ ಅದು ಕೂಡ 4 ಪಾದಗಳೇ. ಅನುಷ್ಟುಪ್ಪು ಕೂಡ 4 ಪಾದಗಳಲ್ಲೇ ಕಾಣಿಸ್ತಾ ಇರುತ್ತೆ. ಅದು 32 ಅಕ್ಷರಗಳೇ, ಇದು 32 ಅಕ್ಷರಗಳೇ. ವಿಶೇಷವಾಗಿ ಹಾಗೆ 32 ಅಕ್ಷರಗಳು ಬರ್ತವೆ ಪೂರ್ತಿ 4 ಪಾದಗಳನ್ನು ಸೇರಿಸ್ಕೊಂಡ್ರೆ. ಹಾಗೆ ಪರಿಶೀಲನೆ ಮಾಡಿದ್ರೆ ಒಂದೊಂದು ಶ್ಲೋಕದಲ್ಲಿ 32 ಅಕ್ಷರಗಳು. ಒಂದು ಶ್ಲೋಕ ಪಾದದಲ್ಲಿ ನಾವು ಗಮನಿಸಿದ್ರೆ 16 ಅಕ್ಷರಗಳಿರುತ್ತೆ. ಅಮ್ಮನವರ ಮಂತ್ರಕ್ಕೆ ನಾವು ಪ್ರಧಾನವಾಗಿ ಷೋಡಶಿ ಅಂತ ವ್ಯವಹರಿಸ್ತಿರ್ತೀವಿ. ಹಾಗೆ ಪರಿಶೀಲನೆ ಮಾಡಿದ್ರೆ ಇದರಲ್ಲಿ ಪ್ರತಿ ವಾಕ್ಯವು ಷೋಡಶಿ ಮಂತ್ರನೇ. 16 ಅಕ್ಷರಗಳಿರುತ್ತೆ. ಹಾಗೆ ಯಾವ ಸಹಸ್ರನಾಮವಾದ್ರೂ ಅನುಷ್ಟುಪ್ ಛಂದಸ್ಸಿನಲ್ಲೇ ರಚನೆ ಆಗ್ತಾ ಇರುತ್ತೆ. ವಿಷ್ಣು ಸಹಸ್ರ ಆಗಿರ್ಬೋದು, ಶಿವ ಸಹಸ್ರ ಆಗಿರ್ಬೋದು, ಅನುಷ್ಟುಪ್ ಅಲ್ಲಿ ಒಂದು ದೈವತ್ವ ಇದೆ. ಹಾಗೆ ಇಲ್ಲಿ ಛಂದಸ್ಸನ್ನ ಕೂಡ ಗಮನಿಸ್ಕೋಬೇಕು. ಆ ರೀತಿಯಾದ ಅನುಷ್ಟುಪ್ ಅನ್ನು ದೈವಿಕವಾದ ಛಂದಸ್ಸಿನಲ್ಲಿ ರಚನೆಯಾಗಿದೆ. ಯಾವುದಕ್ಕೆ ಆದ್ರೂ 16 ಅಕ್ಷರಗಳು ಇದ್ರೂ ಕೂಡ ಅಮ್ಮನವರ ವಿದ್ಯೆಯಲ್ಲಿ 16 ಅಕ್ಷರಗಳಿಗೆ ಪ್ರಾಧಾನ್ಯವಿರೋದ್ರಿಂದ ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಪ್ರತಿ ಪಾದವೂ 16 ಅಕ್ಷರದ ಮಂತ್ರವೇ. ಹೀಗೆ ನಾವು ಸ್ವೀಕರಿಸಿ ಪಠನೆ ಮಾಡಬಹುದು. ಇನ್ನೊಂದು ಪ್ರತ್ಯೇಕತೆ ಏನಂದ್ರೆ ಇದರಲ್ಲಿ ಶ್ಲೋಕ ಸಂಖ್ಯೆ ಸರಿಯಾಗಿ ನಾವು ಪರಿಶೀಲನೆ ಮಾಡಿದ್ರೆ ಎಲ್ಲಿಗೆ ಪೂರ್ತಿ ಆಗುತ್ತೆ ಅಂದ್ರೆ ಏವಂ ಶ್ರೀ ಲಲಿತಾ ದೇವ್ಯ ನಾಮ್ನಾಂ ಸಾಹಸ್ರಕಂ ಜಗುಹು. ಜಗುಹು ಅಂದ್ರೆ ಕೀರ್ತನೆ ಮಾಡಿದ್ದಾರೆ, ಗಾನ ಮಾಡಿರುವರು ಅಂತ ಅರ್ಥ. ಯಾರು ಗಾನ ಮಾಡಿದ್ರು? ವಶಿನ್ಯಾದಿ ವಾಗ್ದೇವತೆಗಳು ಈ ವಿಧವಾಗಿ ಗಾನ ಮಾಡಿದ್ರು ಅಂತ ಕೊನೆಯ ವಾಕ್ಯ. ನಾಮವಲ್ಲ ಅದು ಮುಕ್ತಾಯ. ನಾಮ ಎಲ್ಲಿ ಪೂರ್ತಿ ಆಗ್ತಿದೆ? ಲಲಿತಾಂಬಿಕಾ ಅನ್ನೋ ನಾಮದಿಂದ ಪೂರ್ತಿ ಆಗ್ತಿದೆ. ಅಲ್ಲಿವರೆಗೂ ಶ್ರೀಮಾತಾ ಅನ್ನೋ ನಾಮದಿಂದ ಲಲಿತಾಂಬಿಕಾ ಅನ್ನೋ ನಾಮದವರೆಗೂ ಗಮನಿಸಿದ್ರೆ ಒಟ್ಟಾಗಿ 182 ಶ್ಲೋಕಗಳಾಗ್ತವೆ. ಯಾಕೆಂದ್ರೆ ಏವಂ ಶ್ರೀ ಲಲಿತಾ ದೇವ್ಯ ಸೇರಿಸ್ಕೊಂಡ್ರೆ ನಮ್ಗೆ 183 ಶ್ಲೋಕಗಳು. ಆ ಕೆಳಗಿನದ್ದನ್ನ ತೆಗೆದ್ರೆ 182 ಶ್ಲೋಕದ ಮೇಲೆ ಒಂದು ಪಾದ ಬರುತ್ತೆ ನಮ್ಗೆ. 182 ಇದರಲ್ಲೂ ಕೂಡ ವಿಶೇಷ ಇದೆ. ಪಾದ ಸಂಖ್ಯೆಯಲ್ಲಿ ವಿಭಜನೆ ಮಾಡಿದ್ರೆ 365 ಆಗ್ತವೆ. 365 ಆಗಿದೆ ಅಂದ್ರೆ ಒಂದು ವರ್ಷದ ಲೆಕ್ಕ. ವರ್ಷದಲ್ಲಿ ನಾವು ರುದ್ರೋ ದಿವೋ ಉಮಾರಾತ್ರಿ ತಸ್ಮೈ ತಸ್ಯೈ ನಮೋ ನಮಃ ಅಂತ ಹೇಳಿದ ಹಾಗೆ ಹಗಲು ಶಿವ ಸ್ವರೂಪ, ರಾತ್ರಿ ಅಮ್ಮನವರ ಸ್ವರೂಪ ಅಂತ ಭಾವನೆ ಮಾಡ್ತಾರೆ. ಹಾಗೆ ವರ್ಷದಲ್ಲಿ ಉತ್ತರಾಯಣ ದಕ್ಷಿಣಾಯಣ ಅಂತ ತೆಗೆದುಕೊಂಡ್ರೆ ಶಿವ ಶಕ್ತಿ. ಹೀಗೆ ಪರಿಶೀಲನೆ ಮಾಡಿದ್ರೆ 2 ಐನಗಳನ್ನು ಸೇರಿಸ್ಕೊಂಡ್ರೆ 365. ಹಾಗೆ ನಾವು ಪ್ರತಿ ಶ್ಲೋಕಕ್ಕೂ 2 ಭಾಗಗಳನ್ನ ಮಾಡಿಕೊಂಡ್ರೆ ಶಿವ ಭಾಗ ಶಕ್ತಿ ಭಾಗ ಅಂತ ಮಾಡಿದ್ರೆ 182 ಅಂತ ನಾವು ಶ್ಲೋಕಗಳನ್ನ ಹೇಳಿದ್ರು ಕೂಡ ಪೂರ್ತಿಯಾಗಿ 365 ಬರೋದು ಒಂದು
ವರ್ಷಕ್ಕೆ ಸಂಕೇತ. ಒಂದು ವರ್ಷಕ್ಕೆ ಸಂಖ್ಯಾತ್ಮಕವಾದ ಯಜ್ಞಗಳು ವೇದದಲ್ಲಿ ಹೇಳಲ್ಪಟ್ಟಿವೆ. ಹಾಗೆ ಆ ಸಂಖ್ಯೆಗೆ ಸಮಹೊಂದುವಂತೆ ಮಾಡೋದು ಕೂಡ ಒಂದು ಸಂಪೂರ್ಣತೆ. ಸಂಪೂರ್ಣವಾಗಿ ಒಂದು ಸರ್ಕಲ್ ನ ತಗೊಂಡ್ರೆ 365 ಅಲ್ವಾ? ಹಾಗೆ ಪರಿಶೀಲನೆ ಮಾಡಿದ್ರೆ ಲಲಿತಾ ಸಹಸ್ರನಾಮದಲ್ಲಿ ಆ ಸಂಪೂರ್ಣತ್ವ ಅನ್ನೋದು ಎಷ್ಟೋ ವಿಧವಾಗಿ ಕಾಣ್ತಾವೆ. ಇನ್ನು ಯಾವ ಸಹಸ್ರನಾಮದಲ್ಲೂ ಸ್ಪಷ್ಟವಾಗಿ ಕಾಣಿಸ್ತೇ ಇರೋದು ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಕಾಣಿಸ್ತಾ ಇರೋದೇನಂದ್ರೆ ಪೂರ್ವಾಪರ ಸಂಬಂಧ. ಮೊದಲ ವಾಕ್ಯಕ್ಕೆ ಮುಂದೆ ಬರುವ ವಾಕ್ಯಕ್ಕೆ ನಾವು ಹೇಳಿಕೊಂಡ ವಾಕ್ಯಕ್ಕೆ ಸಂಬಂಧವಿರುತ್ತೆ. ಹಾಗೆ ಗಮನಿಸ್ತಾ ಹೋದ್ರೆ ಒಂದು ಮಾಲೆ ನಮಗೆ ಕಾಣಿಸ್ತಾ ಹೋಗುತ್ತೆ. ನಾಮಗಳಿಂದ ಕಥೆಯನ್ನ ಹೇಳೋದು ಒಂದು ಆಶ್ಚರ್ಯಕರವಾದ ಅಂಶ. ಅದು ಕೂಡ ಇಲ್ಲಿ ಗೋಚರವಾಗುತ್ತೆ. ಅಮ್ಮನವರ ಚರಿತ್ರೆಯನ್ನ ಅಷ್ಟುವರೆಗೂ ಹಯಗ್ರೀವ ಸ್ವಾಮಿ ಹೇಳಿದ್ದಾರೆ. ಆದ್ರೆ ಮತ್ತೆ ಆ ಚರಿತ್ರೆಯನ್ನ ಕೂಡ ಈ ನಾಮಗಳಲ್ಲಿ ಕೊಡ್ತಿದ್ದಾರೆ. ಅಂದ್ರೆ ಇಲ್ಲಿವರೆಗೂ ಅವರು ಹೇಳಿರೋದನ್ನ ಗುರ್ತಿಟ್ಕೋಬೇಕು ಅಂದ್ರೆ ಈ ನಾಮಗಳನ್ನ ಗುರ್ತಿಟ್ಕೊಂಡ್ರೆ ಸಾಕು. ಆ ಚರಿತ್ರೆಯನ್ನ ತಿಳ್ಕೊಂಡು ಈ ನಾಮಗಳನ್ನ ಗುರ್ತು ಮಾಡ್ಕೊಂಡ್ರೆ ಯಾವಾಗ ಯಾವ ನಾಮ ಬಂದ್ರೂ ಆ ಚರಿತ್ರೆ ನಮಗೆ ಗುರ್ತು ಬರ್ತಿರುತ್ತೆ. ಒಂದೊಂದು ನಾಮದಲ್ಲಿ ಒಂದೊಂದು ಚರಿತ್ರೆಯನ್ನ ನಿಕ್ಷಿಪ್ತ ಮಾಡಿದ್ದಾರೆ. ಅದಕ್ಕೆ ಪೂರ್ವಾಪರ ಸಂಬಂಧ ಇರೋದು ಮಾತ್ರವಲ್ಲದೆ ಅಮ್ಮನವರ ವೈಭವವನ್ನ ಈ ಲಲಿತಾ ಸಹಸ್ರನಾಮಗಳು ಎಷ್ಟು ಕೋಣಗಳಲ್ಲಿ ಕೊಡ್ತಾ ಇದ್ದಾವೋ ಈಗ ಗಮನಿಸೋಣ. ಎಷ್ಟು ವಿಧವಾಗಿ ಲಲಿತಾ ಸಹಸ್ರನಾಮವನ್ನ ದಂಟಿಸಿದ್ದಾರೆ ಅಂತ ನಾವು ನೋಡಿದ್ರೆ ವಿಶೇಷಗಳನ್ನ ಒಂದು ಕಡೆ ನಾಮಗಳೆಲ್ಲ ಮಹತ್ತರವಾದವು, ನಾಮ ವೈಭವ, ಇನ್ನೊಂದು ಕಡೆ ಅಮ್ಮನವರ ರೂಪ ವೈಭವ. ರೂಪ ವೈಭವ ಇಲ್ಲಿ ವರಸೆಯಾಗಿ ವರ್ಣಿಸಲ್ಪಟ್ಟಿದೆ. ನಮಗೆ ರೂಪ ವೈಭವ ನಮಗೆ ಲಲಿತಾ ಸಹಸ್ರನಾಮದಲ್ಲಿ ಉದ್ಯದ್ಭಾನು ಸಹಸ್ರಾಬಾಯಿಂದ ವರಸೆಯಾಗಿ ಹೋಗ್ತಾ ಇರುತ್ತೆ. ಹಾಗೆ ಕೆಲವು ನಾಮಗಳವರೆಗೂ ವರಸೆಯಾಗಿ ರೂಪ ವೈಭವವನ್ನ ಹೇಳ್ತಾರೆ. ಅದು ನಮಗೆ ಪದದ್ವಯ ಪ್ರಭಾಜಾಲ ಪರಾಕೃತ ಸರೂರ್ಹ ಶಿಂಜಾನ ಮಣಿಮಂಜೀರ ಮಂಡಿತ ಶ್ರೀ ಪದಾಂಬುಜ ಮರಾಳಿ ಮಂದಗಮನ ಮಹಾಲಾವಣ್ಯ ಶೇವದಿಹಿ ಸರ್ವಾರುಣ ಅನವಧ್ಯಾಂಗಿ ಸರ್ವಾಭರಣ ಭೂಷಿತ. ಇಲ್ಲಿವರೆಗೂ ವರಸೆಯಾಗಿ ರೂಪ ವೈಭವವನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ಬಿಡೋದಿಲ್ಲ. ನಾವು ಓದ್ತಾ ಇದ್ರೆ ಆ ಮಧ್ಯದಲ್ಲಿ ಅಮ್ಮನವರ ಧ್ಯಾನ ಹೋಗದ ಹಾಗೆ ಅಲ್ಲಲ್ಲಿ ರೂಪವನ್ನ ಗುರ್ತು ಮಾಡ್ತಾ ಇರ್ತಾರೆ. ಅದು ಅನೇಕ ಸ್ಥಾನಗಳಲ್ಲಿ ಧರಸ್ಮೇರ ಮುಖಾಂಬುಜ, ಧರಾಂಧೋಳಿತ ದೀರ್ಘಾಕ್ಷಿ, ತನುಮಧ್ಯ ಹೀಗೆ ಬಂದಾಗ ಅಮ್ಮನವರ ರೂಪ ವೈಭವ ಮತ್ತೆ ನಮಗೆ ಗುರ್ತು ಬರ್ತಾ ಇರುತ್ತೆ. ದಾಡಿಮಿ, ಕುಸುಮಪ್ರಭಾ ಈ ನಾಮಗಳೆಲ್ಲ ರೂಪ ವೈಭವವನ್ನ ಹೇಳೋ ನಾಮಗಳು. ಅಂದ್ರೆ ನಾಮ ವೈಭವ, ರೂಪ ವೈಭವ. ಇನ್ನು ಲೀಲಾ ವೈಭವ, ಅಮ್ಮನವರು ಮಾಡಿದ ಲೀಲೆಗಳು ವರಸೆಯಾಗಿ ನಾಮಗಳಲ್ಲಿ ತೋರಿಸ್ತಾರೆ. ಪೂರ್ತಿ ಅಮ್ಮನವರ ಚರಿತ್ರೆ ಎಲ್ಲ ಸಹಸ್ರನಾಮದಲ್ಲೇ ಇದೆ. ಎಂತ ವಿಶೇಷ! ಲಲಿತಾದೇವಿ ಆವಿರ್ಭಾವ ಆಗೋದು, ನಂತರ ಭಂಡಾಸುರನ ಸಂಹಾರ ಮಾಡೋದು, ಅಮ್ಮನವರಿಗೆ ಪಟ್ಟಾಭಿಷೇಕ, ಇನ್ನು ಲೀಲೆಗಳನ್ನೆಲ್ಲ ಹೇಳ್ತಾ ಇರೋದು ಲೀಲಾ ವೈಭವ. ಹಾಗಾಗಿ ನಾಮ ವೈಭವ, ರೂಪ ವೈಭವ, ಲೀಲಾ ವೈಭವ. ನಾಲ್ಕನೇದು ತತ್ವ ವೈಭವ, ಅಮ್ಮನವರ ತತ್ವ. ವೇದಾಂತ ಪರವಾಗಿ ಅಮ್ಮನವರನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅದೆಲ್ಲವನ್ನು ಹೇಳೋ ನಾಮಗಳು ತುಂಬಾ ಇದಾವೆ. ನಿರಾಕಾರ, ನಿರಂಜನ ಇತ್ಯಾದಿಗಳು ಮಾತ್ರವೇ ಅಲ್ಲದೆ ಸರ್ವೋಪನಿಷದುದ್ಘುಷ್ಟ, ದೇಶಕಾಲ ಪರಿಚ್ಛಿನ್ನ, ಮಿಥ್ಯಾ ಜಗದಧಿಷ್ಠಾನ ಈ ನಾಮಗಳನ್ನೆಲ್ಲ ತಗೊಂಡ್ರೆ ಉಪನಿಷತ್ತುಗಳ ರಾಶಿನೇ ಕಾಣ್ತಾವೆ. ಅದಕ್ಕೆ ಲಲಿತಾ ಸಹಸ್ರನಾಮವನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಉಪನಿಷತ್ತುಗಳ ಮನನ ಕೂಡ ಆಗುತ್ತೆ ನಮಗೆ. ಉಪನಿಷತ್ತುಗಳನ್ನ ಓದಿ ಲಲಿತಾ ಸಹಸ್ರನಾಮವನ್ನ ಓದಿದ್ರೆ ಇದುವರೆಗೂ ಓದಿದ ಉಪನಿಷತ್ತುಗಳು ಸಾಕು. ಇನ್ನು ಲಲಿತಾ ಸಹಸ್ರನಾಮ ಒಂದನ್ನ ಹಿಡ್ಕೊಂಡ್ರೆ ಅವೆಲ್ಲವನ್ನು ಮನನ ಮಾಡ್ಕೋಬಹುದು ಅನ್ನೋ ಸ್ಪೃಹ ಬರುತ್ತೆ. ಒಂದು ವೇಳೆ ಉಪನಿಷತ್ತುಗಳು ಓದದೇ ಇದ್ರು ಅವೆಲ್ಲವೂ ಇದರಲ್ಲಿದ್ದಾವೆ ಅನ್ನೋ ಜ್ಞಾನದಿಂದ ಈ ನಾಮಗಳಿಗೆ ಅರ್ಥವನ್ನ ತಿಳ್ಕೊಂಡ್ರು. ಉಪನಿಷತ್ ತತ್ವ ವಿವೇಚನಂ. ಇನ್ನು ನಾಲ್ಕನೇ ವೈಭವ ಏನ್ ಹೇಳ್ಕೊಂಡ್ವಿ? ತತ್ವ ವೈಭವ. ಇನ್ನು ಮಂತ್ರ ವೈಭವ. ಮಂತ್ರಶಾಸ್ತ್ರ ವಿಶೇಷಗಳು ಅನೇಕ ಇದಾವೆ ಇದರಲ್ಲಿ. ಬೀಜಾಕ್ಷರಗಳನ್ನ ಕೆಲವು ಕಡೆ ಅಡಗಿಸಿ ಕೊಡ್ತಾರೆ ಒಳಗಡೆ, ಕೆಲವು ಕಡೆ ಮಾತ್ರನೇ ಇಲ್ಲಿ ಪ್ರವಚನದಲ್ಲಿ ಬಿಡಿಸಿ ಹೇಳೋಣ. ಎಲ್ಲ ಬೀಜಾಕ್ಷರಗಳನ್ನು ಹೊರಗೆ ಹೇಳಬಾರ್ದು ಆದ್ರಿಂದ. ಆದ್ರೆ ಅವು ಹಾಗೆ ಇದಾವೆ ಅಂತ ಸೂಚನೆಗಳನ್ನ ನಾವು ಹೇಳ್ಕೋಬಹುದು. ಹಾಗೆ ಇನ್ನೊಂದು ಕಡೆ ಮಂತ್ರ ವೈಭವ ನಮಗೆ ಸಹಸ್ರನಾಮದಲ್ಲಿ ಕಾಣಿಸ್ತಾ ಇರುತ್ತೆ. ಇದಕ್ಕೆ ಜೊತೆಯಾಗಿ ಯೋಗ ವೈಭವ, ಯೋಗಶಾಸ್ತ್ರ ಪರವಾಗಿ ಅನೇಕ ಅಂಶಗಳು ಸಾಧನಾ ಪರವಾಗಿ ಬೇಕಾಗಿರೋವು, ಇವು ಪ್ರಧಾನವಾಗಿ. ಇನ್ನೂ ಮಿಕ್ಕ ಇತರ ಶಾಸ್ತ್ರಾಂಶಗಳನ್ನ ಮುಂದೆ ನೋಡ್ಕೋಬಹುದು. ಒಟ್ಟಾಗಿ ಪ್ರಧಾನವಾಗಿ ನಾವು ಹೇಳ್ಕೊಳ್ಳೋದು ನಾಮ ವೈಭವ, ರೂಪ ವೈಭವ, ಲೀಲಾ ವೈಭವ, ತತ್ವ ವೈಭವ, ಮಂತ್ರ ವೈಭವ, ಯೋಗ ವೈಭವಗಳು. ಇದರಲ್ಲಿ ನಾವು ಗಮನಿಸ್ಕೋಬೇಕಾಗಿರೋದು 6. ಈ ನಾಮ ಜೋಡಣೆಯಲ್ಲಿ ಪ್ರಧಾನವಾಗಿ ನಾವು ಪರಿಶೀಲನೆ ಮಾಡಿದ್ರೆ ಮೊಟ್ಟ ಮೊದಲು ಪ್ರಾರಂಭ ಶ್ರೀಮಾತಾ, ಕೊನೆಯ ನಾಮದ ಹತ್ತಿರ ಬಂದ್ರೆ ನಾವು ಶಿವಶಕ್ತಿಕ್ಯ ರೂಪಿಣಿ ಶ್ರೀ ಲಲಿತಾಂಬಿಕಾ. ಇದು ಪಾಠಾಂತರ, ಪ್ರಸಿದ್ಧ ಪಾಠ ಎಲ್ಲರಿಗೂ ತಿಳಿದಿರೋದೆ. ಶ್ರೀ ಶಿವಶಕ್ತಿಕ್ಯ ರೂಪಿಣಿ ಲಲಿತಾಂಬಿಕಾ ಅನ್ನೋದು ಪ್ರಸಿದ್ಧ ಪಾಠ.
ಇದೆಲ್ರಿಗೂ ಗೊತ್ತಿರೋದೆ. ಇದಲ್ದೇನೆ ಪಾಠಾಂತರ ಒಂದಿದೆ. ಶಿವಶಕ್ತಿಕ್ಯ ರೂಪಿಣಿ ಶ್ರೀಲಲಿತಾಂಬಿಕಾ ಅಂತ ಒಂದು ಪಾಠಾಂತರ ಇದೆ. ಇದು ಕೂಡ ಔಚಿತ್ಯವಾಗಿ ಕಾಣಿಸ್ತಾ ಇದೆ. ಅದು ಅನೌಚಿತ್ಯ ಅಂತ ಹೇಳ್ತಾ ಇಲ್ಲ ಇಲ್ಲಿ, ಆದ್ರೆ ಇದು ಕೂಡ ಔಚಿತ್ಯ ಅಂತ ಹೇಳ್ಕೊಳ್ತಿದೀವಿ ಇಲ್ಲಿ ಅಷ್ಟೇ. ಇದರಲ್ಲಿ ವಿಶೇಷ ಏನು ಅಂತ ನೋಡೋಣ. ಶಿವಶಕ್ತಿಕ್ಯ ರೂಪಿಣಿ ಶ್ರೀ ಲಲಿತಾಂಬಿಕಾ. ಇದರಲ್ಲಿ ಕಟ್ಟ ಕಡೆಯ ನಾಮ ಲಲಿತಾ. ಕೆಲವು ನಾಮಗಳು ಪುನರುಕ್ತಿ ಇದೆ ಲಲಿತಾ ಸಹಸ್ರನಾಮದಲ್ಲಿ. ಶಾಸ್ತ್ರದಲ್ಲಿ ಪುನರುಕ್ತಿ ದೋಷವೇ, ಆದ್ರೆ ಲಲಿತಾ ಸಹಸ್ರನಾಮ ಸ್ತೋತ್ರ ಶಾಸ್ತ್ರವೇ ಅಲ್ವಾ, ಮತ್ತೆ ಪುನರುಕ್ತಿ ಹೇಗೆ ಅಂತ ಕೇಳಿದ್ರೆ ವಿಷ್ಣು ಸಹಸ್ರನಾಮದಲ್ಲಾದ್ರೆ ತುಂಬಾ ಇದಾವೆ. ವಿಷ್ಣು ನಾಮವೇ ತುಂಬಾ ಸಾರಿ ಬರುತ್ತೆ, ಇನ್ನು ವಸುಪ್ರದ ಅನ್ನೋ ನಾಮ ತುಂಬಾ ಸಾರಿ ಬರುತ್ತೆ. ಹಾಗೆ ಮತ್ತೆ ಇಲ್ಲಿ ಪುನರುಕ್ತಿ ಇರೋದು ಎಷ್ಟರವರೆಗೆ ಸಮಂಜಸ ಅಂದ್ರೆ ಅರ್ಥಭೇದ ಬರುತ್ತಯ್ಯ ಅಂತ ಹೇಳಿದ್ದಾರೆ ಇಲ್ಲಿ. ಒಂದು ಕಡೆ ಹೇಳುವಾಗ ಒಂದು ಅರ್ಥದಿಂದ ಸ್ವೀಕಾರ ಮಾಡಿದ್ರೆ ಇನ್ನೊಂದು ಕಡೆ ಇನ್ನೊಂದು ಅರ್ಥದಿಂದ ತಗೊಳ್ತೀವಿ, ಆದ್ರಿಂದ ಇದನ್ನ ಪುನರುಕ್ತಿ ಅಂತ ಹೇಳೋಕ್ಕಾಗಲ್ಲ. ಇವೆಲ್ಲ ನಮಗೆ ಉಪೋದ್ಘಾತದಲ್ಲೇ ತಿಳ್ಕೋಬೇಕಾಗಿರೋ, ಲಲಿತಾ ಸಹಸ್ರನಾಮಕ್ಕೆ ಪ್ರವೇಶಿಸೋಕೆ ಮುಂಚೆನೆ ತಿಳ್ಕೋಬೇಕಾದ ಪ್ರಧಾನವಾದ ಭೂಮಿಕಗಳು ಇವೆಲ್ಲ. ಹಾಗಾಗಿ ಪುನರುಕ್ತಿ ಅನ್ನೋದು ಇಲ್ಲ. ಹೋಗ್ಲಿ, ಅರ್ಥಭೇದದಿಂದಾದ್ರೂ ಮಧ್ಯೆ ಹೇಳಿದಾರ ಅಂದ್ರೆ ಹಾಗೆ ಕೂಡ ಹೇಳದ ನಾಮ ಲಲಿತಾಂಬಿಕಾ. ಲಲಿತಾ ನಾಮ ಅಲ್ಲಿವರೆಗೂ ಇಲ್ಲ ನೋಡಿ, ಆದ್ರೆ ಪೂರ್ತಿ ಸಹಸ್ರನಾಮಕ್ಕೆ ಹೆಸರು ಮಾತ್ರ ಲಲಿತಾ. ಮತ್ತೆ ಹೆಸರಿಟ್ಟ ಮೇಲೆ ಒಂದೆರಡು ಸಾರಿ ಆದ್ರೂ ಬರ್ಬೇಕಲ್ವಾ. ವಿಚಿತ್ರವೇನೆಂದ್ರೆ ಶಿವಸಹಸ್ರನಾಮವನ್ನ ಓದಿ ಒಂದು ಕಡೆ ಕೂಡ ಶಿವ ಅನ್ನೋ ನಾಮನೇ ಬರೋದಿಲ್ಲ ಶಿವಸಹಸ್ರನಾಮದಲ್ಲಿ. ಇನ್ನು ವಿಷ್ಣು ಸಹಸ್ರನಾಮದಲ್ಲಾದ್ರೆ ತುಂಬಾ ಕಡೆ ಬರುತ್ತೆ ವಿಷ್ಣು ಅನ್ನುವಂಥದ್ದು. ಶಿವಸಹಸ್ರನಾಮ ಲಲಿತಾ ಸಹಸ್ರನಾಮದಲ್ಲಿ ಈ ಎರಡರಲ್ಲಿ ನೀವು ಓದಿದ್ರೆ ಅಲ್ಲಿ ಒಂದು ಸಾರಿ ಶಿವನಾಮ, ಇಲ್ಲಿ ಒಂದು ಸಾರಿ ಲಲಿತಾ ನಾಮ. ಶೀರ್ಷಿಕ ಮಾತ್ರ ಲಲಿತಾ ಸಹಸ್ರನಾಮ ಸ್ತೋತ್ರ. ಏನಂದ್ರೆ ಒಂದು ಸಾರಿ ಹೇಳಿದ್ರೆ ಪ್ರಾಧಾನ್ಯ ಅಲ್ವಾ, ಮತ್ತೆ ಮತ್ತೆ ಹೇಳ್ಬೇಕಾ ಅಂದ್ರೆ ಇದರಲ್ಲಿ ಪ್ರಾಧಾನ್ಯ ಏನಂದ್ರೆ ಇಲ್ಲಿವರೆಗೂ ಹೇಳಿದ 999 ನಾಮಗಳು ಯಾರದಯ್ಯ ಅಂದ್ರೆ ಶ್ರೀ ಲಲಿತಾಂಬಿಕೆಯದ್ದು ಅಂತ ಕೊನೆಯದಾಗಿ ಹೇಳ್ತಾರೆ ಸ್ವಾಮಿ. ಅಷ್ಟು ಔಚಿತ್ಯವಿದೆ ಇದರಲ್ಲಿ. ಮತ್ತೆ ಲಲಿತಾಂಬಿಕಾ ಅನ್ನೋ ನಾಮದಲ್ಲಿ ಲಲಿತಾ ಅನ್ನೋ ನಾಮವನ್ನ ಪಕ್ಕಕ್ಕೆ ತೆಗೆದ್ರೆ, ಯಾಕೆಂದ್ರೆ ಆ 1000 ನಾಮಗಳು ಅವಳವೇ ಅಲ್ವಾ, ಇನ್ನು ಲಲಿತಾ ಪಕ್ಕಕ್ಕೆ ತೆಗೆದ್ರೆ ಇನ್ನು ಮಿಕ್ಕಿದ್ದೇನು ಶ್ರೀ ಲಲಿತಾಂಬಿಕೆಯಲ್ಲಿ ಶ್ರೀ ಅಂಬಿಕಾ ಅಂತ ಉಳಿತು. ಮೊಟ್ಟ ಮೊದಲು ಏನ್ ಹೇಳಿದ್ವಿ, ಶ್ರೀ ಮಾತಾ ಅಂತ ಹೇಳಿದ್ವಿ. ಕಟ್ಟ ಕಡೆಯದಾಗಿ ಶ್ರೀ ಅಂಬಿಕಾ ಅಂತ ಹೇಳಿದ್ವಿ. ಅಂಬಿಕಾ ಅಂದ್ರು ಅಮ್ಮ, ಮಾತಾ ಅಂದ್ರು ಅಮ್ಮನೇ ಅಲ್ವಾ. ಹಾಗಾಗಿ ಪ್ರಾರಂಭವೂ ಅಮ್ಮ, ಕೊನೆಯದಾಗೂ ಅಮ್ಮನೇ. ಅಮ್ಮನಿಂದ ಮೊದಲಾಗಿ ಅಮ್ಮನಿಂದ ಅಂತ್ಯವಾಗ್ತಾ ಇದೆ ಲಲಿತಾ ಸಹಸ್ರನಾಮ ಸ್ತೋತ್ರ. ಯಾಕೆಂದ್ರೆ ಅಮ್ಮನಿಗೆ 1000 ಹೆಸರಿರ್ಬೋದು, ಆದ್ರೆ ಮಕ್ಕಳಿಗೆ ಮಾತ್ರ ಅತಿ ಪ್ರೀತಿಯಾದ ನಾಮ ಅಮ್ಮ. ಹಾಗಾಗಿ ನಾವೆಲ್ಲರೂ ಮಕ್ಕಳು, ನಾವು ಕರಿಬೇಕಾಗಿರೋದು ಅಮ್ಮ ಅಂತಾನೆ. ಇನ್ನು ಈ ಅಂಬಿಕಾ ನಾಮದ ವಿಶೇಷವನ್ನ ತಿಳ್ಕೊಂಡು ಮುಂದಿನ ವಿಡಿಯೋದಿಂದಾನೇ ಲಲಿತಾ ಸಹಸ್ರನಾಮ ಸ್ತೋತ್ರದ ಮೊದಲನೆಯ ಶ್ರೀಮಾತಾ ಅನ್ನೋ ನಾಮದಿಂದ ವ್ಯಾಖ್ಯಾನವನ್ನ ಮಾಡ್ತಾ ಹೋಗೋಣ. ಶ್ರೀಮಾತ್ರೇ ನಮಃ.